ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಇಂಪ್ಯೂರಿಟೀಸ್ ನ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಗೆ ಆಡ್ ಮಾಡೋದನ್ನ ಅಂದ್ರೆ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಗೆ ಇಂಪ್ಯೂರಿಟೀಸ್ ನ ಆಡ್ ಮಾಡೋದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ಕರಿತೀವಿ. ಈ ಇಂಪ್ಯೂರಿಟೀಸ್ ಆಡ್ ಮಾಡಿದಾಗ ಈ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಲ್ಲಿ ಹೋಲ್ಸ್ ಮತ್ತೆ ಫ್ರೀ ಎಲೆಕ್ಟ್ರಾನ್ಸ್ ಅನ್ನೋದು ಜನರೇಟ್ ಆಗುತ್ತೆ. ಸೊ ನಾವು ಈ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಗೆ ಇಂಪ್ಯೂರಿಟಿನ ಆಡ್ ಮಾಡೋ ಒಂದು ಪ್ರೋಸೆಸ್ ನ ನಾವೇನಂತ ಕರಿತೀವಿ ಅಂತಂದ್ರೆ ಡೋಪಿಂಗ್ ಅಂತ ಕರಿತೀವಿ. ದಿ process of adding the impurities to the intrinsic semiconductor is known as doping. ಇದನ್ನ ನಾವೇನಂತ ಕರಿತೀವಿ ಡೋಪಿಂಗ್ ಅಂತ ಕರಿತೀವಿ. ಸೊ ಈ ಹೋಲ್ ಪ್ರೋಸೆಸ್ ನ ಎಲ್ಲ ಸೇರಿ ನಾವೇನಂತ ಕರಿತೀವಿ ಅಂತಂದ್ರೆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಗೆ ಸ್ಮಾಲ್ ಅಮೌಂಟ್ ಆಗಿರುವಂತಹ ಇಂಪ್ಯೂರಿಟೀಸ್ ನ ಆಡ್ ಮಾಡಿದ್ರೆ ಅದು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆಗುತ್ತೆ. ಸೊ ಆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಹಾಕಬೇಕು ಅಂದಾಗ ಇಲ್ಲಿ ಹೋಲ್ಸ್ ಮತ್ತೆ ಫ್ರೀ ಎಲೆಕ್ಟ್ರಾನ್ಸ್ ಅನ್ನೋ ಎರಡು ಜನರೇಟ್ ಆಗುತ್ತೆ. ಸೊ ನಾವು ಈ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಗೆ ಇಂಪ್ಯೂರಿಟೀಸ್ ನ ಆಡ್ ಮಾಡೋದನ್ನ ಪ್ರೋಸೆಸ್ ನ ಏನಂತ ಕರಿತೀವಿ ಅಂತಂದ್ರೆ ಡೋಪಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ನ ಮತ್ತೆ ನಾವು ಟೂ ಟೈಪ್ಸ್ ಆಗಿ ಕ್ಲಾಸಿಫಿಕೇಶನ್ ಮಾಡಬಹುದು. Extrinsic semiconductors classified into two types. ಒಂದು N-type extrinsic semiconductor, second one P-type extrinsic semiconductor. P-type extrinsic semiconductor. Extrinsic semiconductor ನ ನಾವು ಕ್ಲಾಸಿಫೈ ಮಾಡಿದಾಗ ಒಂದು ಎನ್ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಒಂದು ಕ್ಲಾಸಿಫೈ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಪಿ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಮಾಡಬಹುದು. ಇನ್ ಎನ್ ಟೈಪ್ ಸೆಮಿಕಂಡಕ್ಟರ್ ಇಸ್ ಫಾರ್ಮ್ಡ್ ಬೈ ಆಡಿಂಗ್ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್. ಯಾವ ವೇಲೆಂಟ್ ಈ ಎನ್ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆಗಬೇಕು ಅಂತಂದ್ರೆ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ನ ಆಡ್ ಮಾಡಬೇಕು. ಆಗ್ಲೇ ನಾವು ಹೇಳಿದ್ವಿ ಇಂಪ್ಯೂರಿಟೀಸ್ ಅಂದ್ರೆ ಒಂದು ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಗೆ ಇಂಪ್ಯೂರಿಟೀಸ್ ನ ಆಡ್ ಮಾಡಿದ್ರೆ ಅದು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆಗೋದು. ಅದೇ ತರ ಎನ್ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆಗಬೇಕು ಅಂತಂದ್ರೆ ಒಂದು ಸೆಮಿಕಂಡಕ್ಟರ್ ಗೆ ನಾವೇನ್ ಮಾಡಬೇಕು ಅಂತಂದ್ರೆ ಒಂದು ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ನ ಆಡ್ ಮಾಡಬೇಕು. ಆ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ನ ಸೆಮಿಕಂಡಕ್ಟರ್ ಗೆ ಆಡ್ ಮಾಡಿದಾಗ ಅದು ಎನ್ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆಗುತ್ತೆ. ವಿತ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಸಿಲಿಕಾನ್ ಆಗಿರ್ಬೋದು, ಜರ್ಮೇನಿಯಂ ಆಗಿರ್ಬೋದು, ಇವೆಲ್ಲ ಸೆಮಿಕಂಡಕ್ಟರ್ಸ್ ಗೆ ಬರುವಂತಹ ಎಕ್ಸಾಂಪಲ್ಸ್. 4 ಎಲೆಕ್ಟ್ರಾನ್ಸ್ ಫಾರ್ಮ್ ಕೋವೆಲೆಂಟ್ ಬಾಂಡ್ ವಿತ್ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್. ಇಲ್ಲಿ ನೋಡಿ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಇದು ಒಂದು ಪೆಂಟಾವೆಲೆಂಟ್ ಇಂಪ್ಯೂರಿಟಿ. ಇದು ಪೆಂಟಾವೆಲೆಂಟ್, ಪೆಂಟಾ ಅಂತಂದ್ರೆ 5 ಅಂತ ಅರ್ಥ. ಇದಕ್ಕೆ ನಾವು ಜರ್ಮೇನಿಯಂ ಆಗ್ಲಿ ಸಿಲಿಕಾನ್ ಆಗ್ಲಿ ತಗೊಂಡಾಗ ಇದಕ್ಕೆ ಕೋವೆಲೆಂಟ್ ಬಾಂಡ್ ಆಗ್ಲೇ ಹೇಳಿದೆ ಕೋವೆಲೆಂಟ್ ಬಾಂಡ್ ಹೆಂಗಿರುತ್ತೆ ಅಂತ. ಇದು 4 ಎಲೆಕ್ಟ್ರಾನ್ಸ್ ಮತ್ತೆ ಇದು ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲಿ ಬರುತ್ತೆ, ಮತ್ತೆ ಇದು 4 ನಾವಿಲ್ಲಿ ಸಿಲಿಕಾನ್ ತಗೊಂಡಿದೀವಿ. ಇಲ್ಲಿ ನೋಡಿ ಮತ್ತೆ ಇದು ಇದೇ ತರನೇ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಇದು ಪೆಂಟಾವೆಲೆಂಟ್ ಇದೆ, ಪೆಂಟಾವೆಲೆಂಟ್ ಗೆ ಮತ್ತೆ ಇಲ್ಲಿ ವೇಲೆನ್ಸಿ ಎಲೆಕ್ಟ್ರಾನ್ಸ್ ನ ಹಾಕೋಬಹುದು. ಇಲ್ಲಿ ವೇಲೆನ್ಸಿ ಎಲೆಕ್ಟ್ರಾನ್ಸ್ ಹಾಕೊಂಡ್ಮೇಲೆ ಮತ್ತೆ ಇಲ್ಲಿ ಬಾಂಡ್ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಮತ್ತೆ ಇದು ಈ ಕಡೆ ಮತ್ತೆ ಇದು ಸೇಮ್ ಇದೇ ತರ ಈ ಕಡೆನೂ ಕ್ರಿಯೇಟ್ ಆಗುತ್ತೆ ಬಾಂಡ್. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಈ ತರ ಕ್ರಿಯೇಟ್ ಆಗದ ಇಲ್ಲಿ ಡೆವಲಪ್ ಆಗುವಂತಹ ಎಲೆಕ್ಟ್ರಾನ್ಸ್ ಇಲ್ಲಿ ಡೆವಲಪ್ ಆಗ್ತಿದೆಲ್ಲ ಈ ಎಲೆಕ್ಟ್ರಾನ್ಸ್ ನಾವೇನಂತ ಕರಿತೀವಿ ಅಂತಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆರ್ ಕಾಲ್ಡ್ ಫ್ರೀ ಎಲೆಕ್ಟ್ರಾನ್ಸ್. 4 ಎಲೆಕ್ಟ್ರಾನ್ಸ್ ಫ್ರಮ್ ಕೋವೆಲೆಂಟ್ ಬಾಂಡ್. ಇಲ್ಲಿ ನೋಡಿದ್ರ ಇದು 4 ಎಲೆಕ್ಟ್ರಾನ್ಸ್, ಇದು ಕೋವೆಲೆಂಟ್ ಬಾಂಡ್. ನೋಡಿ ಈ ಕಡೆ ಒಂದು ಎಲೆಕ್ಟ್ರಾನ್, ಇದು ಈ ಕಡೆ ಬಂದಾಗ 1 2 3 4 ಈ 4 ಎಲೆಕ್ಟ್ರಾನ್ಸ್ ನ ನಾವು ಇದು ಏನಾಗುತ್ತೆ ಅಂತ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಅಂಡ್ ದಿ 5th ಈಸ್ ಲೂಸ್ಲಿ ಬೌಂಡ್. ನೋಡಿ ಇಲ್ಲಿ 4 ಇರುತ್ತೆ ಅಲ್ವಾ. ಆಕ್ಚುಲಿ ಇದಕ್ಕೆ ಸಿಲಿಕಾನ್ ಅನ್ನು ತಗೊಂಡಾಗ ಇಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ, 1 2 3 4. ಇದಕ್ಕೆ ನಾವು ಇಂಪ್ಯೂರಿಟಿ ಅಂದಾಗ ನಾವೇನ್ ಇಂಪ್ಯೂರಿಟಿ ಆಡ್ ಮಾಡಬೇಕು? ಪೆಂಟಾವೆಲೆಂಟ್ ಇಂಪ್ಯೂರಿಟಿ. ಈ ಪೆಂಟಾವೆಲೆಂಟ್, ಪೆಂಟಾ ಅಂತಂದ್ರೆ 5, ಈ ಪೆಂಟಾವೆಲೆಂಟ್ ಇಂಪ್ಯೂರಿಟಿನ ಆಡ್ ಮಾಡಿದಾಗ ನೆಕ್ಸ್ಟ್ ಒಂದು ಮಿಕ್ಕಿರತ್ತಲ್ವಾ ಎಲೆಕ್ಟ್ರಾನ್, ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಫ್ರೀ ಎಲೆಕ್ಟ್ರಾನ್ ಅಂತ ಕರಿತೀವಿ. ಅಂಡ್ ದಿ 5th ಈಸ್ ಲೂಸ್ಲಿ ಬೌಂಡ್. ನೋಡಿ 4 ಇಲ್ಲಿ 5 ಎಲೆಕ್ಟ್ರಾನ್ಸ್, ಇಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಒಂದೊಂದಕ್ಕೆ ಕೌಂಟ್ ಮಾಡಿದಾಗ 1 2
3 4. ಸೊ ಈ 4 ಆದ್ಮೇಲೆ ಇಲ್ಲಿ 5 ಯೂಸ್ ಮಾಡಿರೋದ್ರಿಂದ ಇದ್ರ ಇನ್ನೊಂದು ಎಕ್ಸ್ಟ್ರಾ ಲೂಸ್ಲಿ ಬೌಂಡ್ ಆಗಿರುತ್ತೆ. ಅದನ್ನೇ ಈ ಲೂಸ್ಲಿ ಬೌಂಡ್ ಆಗಿರುವಂತಹ ಎಲೆಕ್ಟ್ರಾನ್ ನಾವೇನಂತ ಕರಿತೀವಿ ಅಂತಂದ್ರೆ ಫ್ರೀ ಎಲೆಕ್ಟ್ರಾನ್ ಅಂತ ಕರಿತೀವಿ. ಆ ಎನ್ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ನೋಡಿ, ಇದನ್ನೆಲ್ಲ ನೋಡಿದ್ರೆ ಇದೆಲ್ಲ ಎನ್ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್. ಈ ಸಿಲಿಕಾನ್ಗೆ ತಗೊಂಡಾಗ ಒಂದೊಂದಕ್ಕೆ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಇದಕ್ಕೆ ಪೆಂಟಾವೆಲೆಂಟ್ ಅನ್ನೋ ಒಂದು ಇಂಪ್ಯೂರಿಟಿನ ಆಡ್ ಮಾಡಿದೀವಿ. ಈ 4 ಎಲೆಕ್ಟ್ರಾನ್ಸ್ ಇಲ್ಲಿ ನೋಡಿ, ಇನ್ನೊಂದು ಎಲೆಕ್ಟ್ರಾನ್ 3 4 ಎಲೆಕ್ಟ್ರಾನ್ ಆಯ್ತು. ಬಟ್ ನಮ್ಗೆ ಇಲ್ಲಿರೋದು 5th ಎಲೆಕ್ಟ್ರಾನ್. ಈ ಫ್ರೀಯಾಗಿ ಬೌಂಡ್ ಆಗಿರುವಂತಹ ಎಲೆಕ್ಟ್ರಾನ್ ನಾವೇನಂತ ಕರಿತೀವಿ ಅಂತಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇದು ಎನ್ ಟೈಪ್ ಸೆಮಿ ಕಂಡಕ್ಟರ್.